ಸರ್ ನಾನೇ ಡೈರೆಕ್ಟ್ ಓನರ್ ಆಗಿರೋದ್ರಿಂದ ನಮ್ಮಲ್ಲಿ ನೀವೇನೋ ಸೈಟ್ ತೊಗೊಂಡ್ರೆ ಯಾವುದೇ ತರ ನೀವು ಬ್ರೋಕರೇಜ್ ಕೊಡೋ ಹಾಗಿಲ್ಲ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ಇವತ್ತೇ ನಾನು ನಿಮ್ಗೆ ಪ್ರಾಪರ್ಟಿ ತೋರಿಸ್ತಾ ಇರೋದು ಬಂದು ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂತ ಪ್ರಾಪರ್ಟಿ ಆಗಿರುತ್ತೆ. ಸೊ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಓನರೇ ಇದ್ದಾರೆ, ಅವರೊಂದಿಗೆ ಮಾತಾಡ್ಸ್ತೀನಿ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಒಳ್ಳೆ ಮನೆ ಕಟ್ಕೊಂಡಿರೋದಕ್ಕೆ ಪ್ರಾಪರ್ಟಿ ನೋಡ್ತಾ ಇದ್ರೆ ಈ ಪ್ರಾಪರ್ಟಿ ನಿಮ್ಗೋಸ್ಕರ ಆಗಿರತ್ತೆ. ಎಲ್ಲ ಅನ್ಲಾಕ್ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಶೆಟ್ಟಿ ಅಂತ. ಇವಾಗ ನಮ್ಮ ಲೇಔಟ್ ಅಲ್ಲಿ ಇದೀವಿ ನಾವು. ನಮ್ಮ ಲೇಔಟ್ ಹೆಸರು ಗೌರಿ ನಂದನ್ ಅಂತ, ವಿಜಯಪುರ ಟೌನ್ ಪಕ್ಕದಲ್ಲೇ ಇದೆ. ಸರ್ ನಾನೇ ಡೈರೆಕ್ಟ್ ಓನರ್ ಆಗಿರೋದ್ರಿಂದ ನಮ್ಮಲ್ಲಿ ನೀವೇನೋ ಸೈಟ್ ತಗೊಂಡ್ರೆ ಯಾವುದೇ ತರ ನೀವು ಬ್ರೋಕರೇಜ್ ಕೊಡೋ ಹಾಗಿಲ್ಲ. ಸರ್ ಈ ಲೇಔಟ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ? ಸರ್ ನಮ್ಮ ಲೇಔಟ್ ವಿಜಯಪುರ ಟೌನ್ ಅಲ್ಲೇ ಇದೆ. ಇದು ಬೆಂಗಳೂರಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿ ಬರ್ಬೇಕಂದ್ರೆ ಫಸ್ಟ್ ಬೆಂಗಳೂರಿಂದ ಹೆಬ್ಬಾಳ ಬರಬೇಕು. ಹೆಬ್ಬಾಳಿಂದ ದೇವನಹಳ್ಳಿಯಿಂದ ಒಂದು 10 ನಿಮಿಷ ಡ್ರೈವ್ ವಿಜಯಪುರಕ್ಕೆ ಬರ್ತೀರಾ. ವಿಜಯಪುರ ಟೌನ್ ಅಲ್ಲೇ ಇದೆ ಸರ್ ನಮ್ದು. ಸರ್ ಈ ಲೇಔಟ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ಬೋದಾ? ಸರ್ ಯಾಕೆ ಅಂದ್ರೆ ಫಸ್ಟ್ ಪಾಯಿಂಟ್ ವಿಜಯಪುರ ಟೌನ್ ಅಲ್ಲೇ ಇದೆ. ನೀವು ನಾಳೆನೆ ಮನೆ ಕಟ್ಕೊಂಡ್ ಬರ್ಬೋದು. ಮತ್ತೆ ಇಲ್ಲಿ ಸುತ್ತಲೂ ಕಾಲೇಜಸ್ ಇದೆ, ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಗಳಿದೆ, ವಿಲ್ಲಾ ಪ್ರಾಜೆಕ್ಟ್ಸ್ ಇದೆ, STR ರೋಡ್ ಹತ್ರ. ಮತ್ತೆ ಸುತ್ತಲೂ ಒಳ್ಳೊಳ್ಳೆ ಟೌನ್ ಗಳ ಹತ್ರ ಇದೆ, ಲೈಕ್ ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಕಡೆ ಹೊಸಕೋಟೆ, ಕೋಲಾರ, ದೇವನಹಳ್ಳಿ, ತರ ಎಲ್ಲ ಒಳ್ಳೊಳ್ಳೆ ಟೌನ್ ಸೆಂಟ್ರಲ್ ಇದೆ ನಮ್ಮ ವಿಜಯಪುರ. ಸರ್ ನಾವು ಈ ಲೇಔಟ್ ನಾವು 3 ಎಕರೆಯಲ್ಲಿ ಮಾಡಿದೀವಿ. ಸೊ ನಾವೇ ಸ್ವತಃ ನಿಂತ್ಕೊಂಡು ಮಾಡಿಸಿದ್ರಿಂದ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತೆ ನಮ್ಮ ಲೇಔಟ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಷ್ಟು ಚಿಕ್ಕ ಲೇಔಟ್ಗೆನೆ 40 ಫೀಟ್ ರೋಡ್ ಬಿಟ್ಟಿದೀವಿ ನಾವು. ಬೇರೆಯವರೆಲ್ಲ 30 ಫೀಟ್ ಬಿಡೋದು, ಆದ್ರೆ ನಾವು 40 ಫೀಟ್ ಬಿಟ್ಟಿದೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ತಗೊಳ್ಳೋರಿಗೆ ಅನುಕೂಲ ಆಗ್ಲಿ ಅಂತ. 2 ಕಡೆ ಪಾರ್ಕಿಂಗ್ ಮಾಡ್ಕೋಬಹುದು, ಮತ್ತೆ ಕಾರ್ ಆರಾಮಾಗಿ ಟರ್ನ್ ಮಾಡಬಹುದು. ಒಂದು ಅಡ್ವಾಂಟೇಜ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ನೋಡೋದಾದ್ರೆ ಈ ಲೇಔಟ್ ಬೆಂಗಳೂರಿಂದ ನಿಮ್ಗೆ ಕೇವಲ 45 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನಿಮ್ಗೆ ಬೆಂಗಳೂರಿಂದ ಬರ್ತೀರಾ ಅಂದ್ರೆ ನೀವು ಹೆಬ್ಬಾಳಿಗೆ ಬರಬೇಕು. ಹೆಬ್ಬಾಳಿ ಆದ್ಮೇಲೆ ನಿಮ್ಗೆ ದೇವನಹಳ್ಳಿ ಸಿಗುತ್ತೆ. ದೇವನಹಳ್ಳಿ ಆದ್ಮೇಲೆ ಅಲ್ಲಿಂದ ಜಸ್ಟ್ ನೀವು 10 ಮಿನಿಟ್ಸ್ ಡ್ರೈವ್ ಮಾಡ್ಕೊ ಬಂದ್ರೆ ಸೊ ವಿಜಯಪುರ ಅಂತ ಒಂದು ಟೌನ್ ಸಿಗುತ್ತೆ. ಆ ಟೌನ್ ಅಲ್ಲೇ ಲೊಕೇಟ್ ಆಗಿರುವಂತ ಲೇಔಟ್ ಆಗಿರುತ್ತೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ 40 ಫೀಟ್ ಆಗಿರುವಂತ ಮೇನ್ ರೋಡ್ ಕೊಟ್ಟಿದ್ದಾರೆ. ಹಾಗೆ ಡ್ರೈನೇಜ್ ಮಾಡಿದ್ದಾರೆ, ಸೀವೇಜ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡೋದಾದ್ರೆ ನಿಮ್ಗೆ ರೈಟ್ ರೌಂಡ್ 3 ಎಕರೆ ಏನಿದೆ, 3 ಎಕರೆ ಜಾಗದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಎಂಟ್ರನ್ಸ್ ಅಲ್ಲಿ ನಿಮ್ಗೆ ಆರ್ಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ತರ ಆರ್ಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೂಪರ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಲೇಔಟ್, ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಸರ್ ಈ ಲೇಔಟ್ ಏನು ಅಪ್ರೂವಲ್ ಆಗಿದೆ ಸರ್? ಸರ್ ನಮ್ದು ಲೇಔಟ್ DC ಕನ್ವರ್ಷನ್ ಆಗಿ ಬಯೋಪ್ ಅಪ್ರೂವಲ್ ಆಗಿದೆ ಸರ್. ಬಯಪ್ಪ ಅಪ್ರೂವಲ್ ಆಗಿದೆ. ಲೋನ್ ಎಲ್ಲ ಆಗುತ್ತಾ ಸರ್ ಇಲ್ಲಿ? ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಓಕೆ, ಎಸ್ಪೆಷಲಿ ICICI ಬ್ಯಾಂಕಲ್ಲಿ ಸ್ವಲ್ಪ ಬೇಗ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ಇದು ನಿಮಗೆ DC ಕನ್ವರ್ಷನ್ ಆಗಿರುವಂತ ಲೇಔಟ್ ಆಗಿರುತ್ತೆ. ಸೊ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ನಿಮಗೆ ಬಯಪ್ಪ ಅಪ್ರೋಡ್ ಕೂಡ ತಗೋಬೇಕಾಗುತ್ತೆ. ಸೊ ಬಯಪ್ಪ ಅಪ್ರೋಡ್ ಕೂಡ ಆಗಿರುವಂತ ಒಂದು ಲೇಔಟ್ ಇದು. ಸೊ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಥವಾ ಯಾರೆಲ್ಲ ಮನೆ ಕಟ್ಕೊಂಡು ಇರಬೇಕು ಅಂತವರಿಗೆ ಬೆಸ್ಟ್ ಆಗಿದೆ ಪ್ರಾಪರ್ಟಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಿಮ್ಗೆ ವಿಜಯಪುರ ಟೌನೇ ಕಾಣಿಸ್ತಾ ಇದೆ. ಅಂತ ಟೌನ್ ಅಲ್ಲಿ ಲೊಕೇಟೆಡ್ ಆಗಿರುವಂತ ಲೇಔಟ್ ಇದು. ಸರ್ ನಮ್ಮ ಲೇಔಟ್ ಸೌತ್ ಟು ನಾರ್ತ್ ಇರೋದ್ರಿಂದ ಇಲ್ಲೆಲ್ಲ ಸೈಟ್ಗಳು ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಸಿಗುತ್ತೆ. ಸೊ ಎಲ್ಲ ಸೈಟ್ಗಳು ನಾವು 30-50 ಡೈಮೆನ್ಷನ್ ಮಾಡಿದೀವಿ ಸರ್. ನಮ್ಮ ಲೇಔಟ್ ಫುಲ್ಲಿ ಡೆವಲಪ್ಡ್ ಆಗಿರೋದ್ರಿಂದ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಟ್ಟಿದ್ದೀವಿ, ಪವರ್ ಕನೆಕ್ಷನ್ ಕೊಟ್ಟಿದ್ದೀವಿ, ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ನಾಳೆನೇ ಮನೆ ಕಟ್ಕೊಂಡು ಬರ್ಬೋದು. ಹಾಗೆ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮ್ಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಆಗಿರುತ್ತೆ. ಸೊ ಇದು ನೋಡಿ CA ಸೈಟ್ ಅಂತಾರೆ. ಸೊ ಆ ಸೈಡ್ ನೋಡೋದಾದ್ರೆ ನಿಮ್ಗೆ ಒಂದು ಪಾರ್ಕ್ ಕೂಡ ಫೆಸಿಲಿಟಿ ಇದೆ. 3 ಎಕರ್ಸ್ ಲೇಔಟ್ ಅಲ್ಲಿ ನಿಮ್ಗೆ 46 ಸೈಟ್ಸ್ ಬಂದಿರುವಂತದ್ದು. CA ಜಾಗ ಕೂಡ ಇದೆ, ವಾಟರ್ ಫೆಸಿಲಿಟಿಗೆ ವಾಟರ್ ಟ್ಯಾಂಕ್ ಇದೆ, ಹಾಗೆ ನಿಮ್ಗೆ ತಿರುಗಾಡಕ್ಕೆ ಪಾರ್ಕ್ ಕೂಡ ಇದೆ. ಸೊ ಬ್ಯೂಟಿಫುಲ್ ಆಗಿ ಒಂದು ಸ್ಮಾಲ್ ಡೈಮೆನ್ಷನ್ ಅಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಮಾಡಿರುವಂತ ಲೇಔಟ್ ಆಗಿರುತ್ತೆ. ಸರ್ ಈ ಲೇಔಟ್ ಅಲ್ಲಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ನಾರ್ಮಲ್ ಸೈಟ್ಸ್ ಎಲ್ಲ 3,000 ಪರ್ ಸ್ಕ್ವೇರ್ ಫೀಟ್. ಓಕೆ, ಕಾರ್ನರ್ ಬಂದು 3,500 ಪರ್ ಸ್ಕ್ವೇರ್. ಓಕೆ. ಸೊ ವೀಕ್ಷಕರೇ, ಇಲ್ಲಿ ಸೈಟ್ ಬಂದು ನಿಮಗೆ ನಾರ್ಮಲ್ ಸೈಟ್ ಏನಿರತ್ತಲ್ಲ ಅದು ನಿಮಗೆ 3,000 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ಕೊಡ್ತಾ ಇದ್ದಾರೆ. ಹಾಗೆ ಕಾರ್ನರ್ ಸೈಟ್ ಎಲ್ಲ ನಿಮಗೆ 3,500 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ಸಿಗ್ತಾ ಇದೆ. ಸರ್ ನಮ್ಮ ಲೇಔಟಲ್ಲಿ ನಿಮಗೆ 24/7 ಸೆಕ್ಯೂರಿಟಿ ಇರುತ್ತೆ, ವಾಟರ್ ಇರುತ್ತೆ. ಸರ್ ಇವಾಗ ಸೈಟ್ ಎಷ್ಟಾಗುತ್ತೆ ನಮ್ಮ ವೀಕ್ಷಕರಿಗೆ? ಬುಕಿಂಗ್ ಪ್ರೊಸೀಜರ್ ಯಾವ ರೀತಿ ಇದೆ? ಸರ್ ನಮ್ಮ ಲೇಔಟಲ್ಲಿ ಫುಲ್ಲಿ ಡೆವಲಪ್ಡ್ ಆಗಿರೋದ್ರಿಂದ ಸೊ ನೀವು ಸೈಟ್ ಏನಾದ್ರು ಬೇಕಾದ್ರೆ 30% ಡೌನ್ ಪೇಮೆಂಟ್ ಮಾಡಬೇಕು. ಇನ್ನು 70% ನೀವು ಲೋನ್ಗೆ ಹೋಗ್ಬೋದು.
30% ಡೌನ್ ಪೇಮೆಂಟ್ ಮಾಡಬೇಕು, 70% ಲೋನ್ ಆಗುತ್ತೆ. ಸೊ ನಮ್ಮ ಲೇಔಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಹೌದು, ಇಮಿಡಿಯೇಟ್ ಮನೆ ಕಟ್ಕೊಂಡು ಬರ್ಬೋದು. ನಿಮ್ಗೆ ಇನ್ನೂ ಏನಾದರೂ ನಮ್ಮ ಲೇಔಟ್ ಬಗ್ಗೆ ಡೌಟ್ಗಳಿದ್ರೆ ನನ್ನ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸರ್. ಸೊ ಹಾಗೆ ವೀಕ್ಷಕರೇ, ಇದು ಟೌನಲ್ಲಿ ಇಲ್ಲೊಂದು ಗಲ್ಲಿಯಲ್ಲಿ ಹೋಟೆಲ್ ಇದೆ ಅಂತೆ, ನಾಣಿ ಹೋಟೆಲ್ ಅಂತ. ಇದು ಸೊ ಆ್ಯಕ್ಚುಲಿ ಸೈಟ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೈಟ್ ಪ್ರಮೋಷನ್ ಜೊತೆಗೆ ಈ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಒಂದು ಸ್ಮಾಲ್ ಹೋಟೆಲ್, ತುಂಬ ಚೆನ್ನಾಗಿ ಊಟ ಸಿಗತ್ತೆ ಅಂತ ಇಲ್ಲಿ. ಸೊ ನಮಗೆ ಸರ್ ಇವತ್ತು ಕರ್ಕೊಬಂದಿದ್ದಾರೆ, ತಿಂದು ನೋಡೋಣ ಇಲ್ಲಿ ಹೇಗೆ ಟೇಸ್ಟ್ ಇರುತ್ತೆ ಅಂತ. ಫೈನಲಿ ಇಲ್ಲಿ ಇವಾಗ ಊಟ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವ್ರು ಹೇಳ್ತಾ ಇದ್ದಾರೆ 70 ಇಯರ್ಸ್ ಹಿಂದೆಯಿಂದನೂ ಈ ಹೋಟೆಲ್ ಇದೆ. 70 ಇಯರ್ಸ್ ಓಲ್ಡ್. ಓಕೆ, 70 ಇಯರ್ಸ್ ಓಲ್ಡ್, ಅವಾಗಿಂದನೂ ಈ ಹೋಟೆಲ್ ಇದೆ ಅಂತ. ಇಲ್ಲಿ ಮಸಾಲೆ ಚೆನ್ನಾಗಿರುತ್ತೆ, ಮಸಾಲೆ ಚೆನ್ನಾಗಿ, ಮಸಾಲೆ ದೋಸೆ ತುಂಬ ಫೇಮಸ್. ಹಾಂ. ನಮ್ಮ ಸರ್ ಹೇಳ್ತಾ ಇದ್ದಾರೆ ಮಸಾಲೆ ದೋಸೆ ತುಂಬ ಫೇಮಸ್ ಅಂತ. ಇವಾಗಷ್ಟೇ ಜಸ್ಟ್ ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೇ ಚಿಕ್ಕ ಹೋಟೆಲು, ಸೂಪರಾಗಿ ಫೇಮಸ್ ಆಗಿದೆ. ವಿಜಯಪುರ, ಇದು ವಿಜಯಪುರ ಟೆಂಪಲ್ ಇದೆ. ಸೊ ಟೆಂಪಲ್ ಅಪೋಸಿಟೇ ಒಂದು ಚಿಕ್ಕ ಗಲ್ಲಿ ಸಿಗುತ್ತೆ. ಆ ಗಲ್ಲಿ ಹತ್ರ ನಿಮಗೆ ಈ ಹೋಟೆಲ್, ಗಾಂಧಿ ಚೌಕದಲ್ಲಿ, ಗಾಂಧಿ ಸರ್ಕಲ್. ಓಕೆ ಸರ್, ಥ್ಯಾಂಕ್ ಯು. ಊಟ ಸೂಪರ್ ಆಗಿತ್ತು ಸರ್, ಧನ್ಯವಾದಗಳು, ಮತ್ತೆ ಬನ್ನಿ. ಹಾಗೆ ಸರ್ ನಮಗೆ ವಿಜಯಪುರ ಮಾರ್ಕೆಟ್ ಒಳಗೆ ಕರ್ಕೊಬಂದಿದ್ದಾರೆ. ಸೊ ಇಲ್ಲಿ ಏನೇನು ಫೇಮಸ್ ಇದೆ ಅಂತ ಅವರೇ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಇಲ್ಲೇ ಲೇಔಟ್ ಮಾಡಿರೋದಲ್ಲ ಸರ್, ಅದಕ್ಕೆ ಕಂಪ್ಲೀಟ್ ಆಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಒಂದು ನೋಡಿ, ಇದು ಚಿಕ್ಕ ವೀರಣ್ಣ ಸ್ವೀಟ್ಸ್ ಅಂತ. ಹಾಂ, ಇದೆ ಸರ್, ಚಿಕ್ಕ ವೀರಣ್ಣ. ಇದು ಫೇಮಸ್. ಮೈಸೂರು ಪಾಕ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಮೈಸೂರು ಪಾಕ್ ತುಂಬ ಚೆನ್ನಾಗಿರತ್ತಾ? ಓಕೆ. ಇನ್ನೇನು ಸ್ಪೆಷಲ್? ಇನ್ನೊಂದು ಬಾಬು ಹೋಟ್ಲ್ ಅಂತ ಇದೆ, ಅದೂ ಫೇಮಸ್ ಇಲ್ಲಿ. ಬಾಬು ಹೋಟೆಲ್ ಕೂಡ ಫೇಮಸ್. ಅಲ್ಲಿ ಏನು ಸಿಗತ್ತೆ ಸರ್? ಅಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿ. ಓಕೆ. ಸೊ ಟೋಟಲ್ ಆಗಿ ನಮಗೆ ವಿಜಯಪುರ ಬಂದಿದ್ದಕ್ಕೆ ಒಂದು ಲೇಔಟ್ ಕೂಡ ನೋಡಿದ್ದೀವಿ. ಲೇಔಟ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನೋಡಿದ್ದೀವಿ. ಹಾಗೆ ನಾಣಿ ಹೋಟೆಲ್, ಆಮೇಲೆ ಸ್ವೀಟ್ ಶಾಪ್ ನೇಮ್ ಸರ್ ಚಿಕ್ಕ ವೀರಣ್ಣ ಸ್ವೀಟ್ ಶಾಪ್, ಆಮೇಲೆ ಬಾಬು ಹೋಟ್ಲು. ಈ 3 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ.